ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಮೇಲೆ ಡೈಲಿ ಕ್ಲಾಸಸ್ ನಡೆಯುತ್ತೆ. ಸೊ ಒಂದು ವೀಕ್ಕಿಂತ ಹೆಚ್ಚಾಯಿತು ನಾ ಕ್ಲಾಸಸ್ ತೊಗೊಂಡಿಲ್ಲ. ಸೊ ಪರ್ಸ್ನಲ್ ಪ್ರಾಬ್ಲಮಿಂದ ನಾ ಕ್ಲಾಸ್ ತೊಗೊಂಡಿಲ್ಲ. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಿಮಗೆ PDF ಬೇಕಾದಲ್ಲಿ ಸೊ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಎಲ್ಲ ತರಹದ PDFಗಳು ಕೂಡ ಲಭ್ಯವಿದೆ. ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ GK GS ಬಗ್ಗೆ ಕ್ಲಾಸ್ ತಗೋತಿದ್ದೀನಿ. ಸೊ ಮಾಡೆಲ್ ಕ್ವಶನ್ ಪೇಪರ್. ಸೊ ಬನ್ನಿ ಯಾವ ರೀತಿ ಪ್ರಶ್ನೆಗಳು ಬಂದಿವೆ ಅಂತ ನೋಡೋಣ. ಪ್ರಶ್ನೆ 1. ಭಾರತದ ಕ್ರೀಡಾ ವ್ಯಕ್ತಿಯಾದ ಅರುಣಾ ಮಿಶ್ರಾ ಅವರು ಯಾವ ಕ್ರೀಡೆಯನ್ನು ಆಡುತ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇ ಬಾಕ್ಸಿಂಗ್ ಇದೆ. ಸೊ ನಾನು ಆನ್ಸರ್ ಹೇಳ್ತಾ ಹೋಗ್ತೀನಿ. ಸೊ ಆಪ್ಷನ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 2. ಈ ಕೆಳಗಿನ ಯಾವ ತಂಡವು ICC ಅಂಡರ್-19 ವನಿತೆಯರ T20 ವಿಶ್ವಕಪ್ 2023 ಗೆದ್ದಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಭಾರತ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 3. ಶುಂಗರು ಬಳಸುತ್ತಿದ್ದ ಲಿಪಿಯು ಬ್ರಾಹ್ಮಿಯ ರೂಪಾಂತರವಾಗಿತ್ತು ಹಾಗೂ ಅದನ್ನು ಡ್ಯಾಶ್ ಭಾಷೆಯಲ್ಲಿ ಬರೆಯಲು ಬಳಸಲಾಗುತ್ತಿದ್ದು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸಂಸ್ಕೃತ. ನೆಕ್ಸ್ಟ್ ಕ್ವಶನ್. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತುಗಳ ರದ್ದತಿ ಅಥವಾ ರಚನೆಯನ್ನು ಉಲ್ಲೇಖಿಸುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಅನುಚ್ಛೇದ 169. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 5. ಭಾರತದ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಡ್ಯಾಶ್ ವ್ಯಕ್ತಿಗಳ ಜನಸಂಖ್ಯೆಯನ್ನು ಸರಾಸರಿ ಸಾಂದ್ರತೆ ಇತ್ತು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 382. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 6. ಡ್ಯಾಶ್ ಅವರು ವಿಧವಾ ಪುನರ್ವಿವಾಹ ಸಂಘದ ಸ್ಥಾಪಕರಾಗಿದ್ದಾರೆ ಅಂದರೆ 1861ರಲ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಮಹಾದೇವ್ ಗೋವಿಂದ್ ರಾನಡೆ. ನೆಕ್ಸ್ಟ್ ಕ್ವಶನ್. ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯು ಡ್ಯಾಶ್ ಅನ್ನು ಆಧರಿಸಿತ್ತು? ಸೊ ಇದಕ್ಕೆ ಸರಿಯಾದ ಉತ್ತರ ಹೆರಡೋಮರ್ ಮಾದರಿ. ಸೊ ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಭಾರತದ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಸಾಕ್ಷರತಾ ದರ ಡ್ಯಾಶ್ ಶೇಕಡ ಆಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 72.99. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 9. ಅಕ್ಟೋಬರ್ 2023ವರೆಗಿನ ಮಾಹಿತಿಯಂತೆ ಈ ಕೆಳಗಿನವರಲ್ಲಿ ಒಡಿಶಾದ ರಾಜ್ಯಪಾಲರು ಯಾರು? ಸೊ ಆಪ್ಷನ್ 2 ರಘುಬರ್ ದಾಸ್. ಸೊ ನೀವು ಪ್ರಸ್ತುತ ನೋಡ್ಕೋಬೇಕಾಗತ್ತೆ. ಸೊ ಇಸುವಿಗೆ ತಕ್ಕಂತೆ ನೀವು ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳನ್ನ ನೋಡ್ಕೊಳ್ಳಿ. ಸೊ ದೇಶಗಳದ್ದು, ರಾಜ್ಯಗಳದ್ದು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 10. ಸರ್ಕಾರದ ಡ್ಯಾಶ್ ಎಂಬುದು ಸರ್ಕಾರದ ನಿರೀಕ್ಷಿತ ಜಮಾ ಮತ್ತು ನಿರೀಕ್ಷಿತ ವೆಚ್ಚಗಳ ವಿವರ ಪತ್ರವಾಗಿದ್ದು ಇದು ಬೆಳವಣಿಗೆ ಮತ್ತು ಸ್ಥಿರತೆಯ ಅವಳಿ ಉದ್ದೇಶವನ್ನು ಸಾಧಿಸುವ ಸರ್ಕಾರದ ಅವ್ಯಯದ ನೀತಿಯನ್ನು ಬಹಿರಂಗಪಡಿಸುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಬಜೆಟ್. ಅರ್ಥಶಾಸ್ತ್ರದಲ್ಲಿ ಕೇಳಿರೋ ಪ್ರಶ್ನೆ ಇದು. ನೆಕ್ಸ್ಟ್ ಪ್ರಶ್ನೆ 11. 1969ರ MRTP ಕಾಯ್ದೆಯ ಉದ್ದೇಶವು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಏಕಸ್ವಾಮ್ಯ ಮತ್ತು ನಿರ್ಬಂಧಿತ ವ್ಯಾಪಾರ ಪರಿಪಾಠಗಳ ಕ್ರಮಬದ್ಧಗೊಳಿಸುವಿಕೆ ಹಾಗೂ ನಿಯಂತ್ರಣ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 12. ಈ ಕೆಳಗಿನವುಗಳಲ್ಲಿ ಯಾವುದು S ಬ್ಲಾಕ್ ಧಾತುವಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ರುಬಿಡಿಯಂ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 13. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಅಕ್ಟೋಬರ್ 20, 2023ರಂದು ಉತ್ತರ ಪ್ರದೇಶದ ಸಾಹಿಬಾಬಾದ ರ್ಯಾಪಿಡ್ ಎಕ್ಸ್ ನಿಲ್ದಾಣದಲ್ಲಿ ದೆಹಲಿ, ಗಾಜಿಯಾಬಾದ್, ಮೀರತ್ RRTS ಕಾರಿಡಾರಿನ ಆದ್ಯತಾ ವಿಭಾಗವನ್ನು ಉದ್ಘಾಟಿಸಿದರು. RRTSನಲ್ಲಿ ಟಿ ಎಂದರೇನು? ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಪ್ರಶ್ನೆಯನ್ನು ಹೇಗೆ ಕೇಳಿದ್ದಾರೆ ಅಂಥೇಳಿ. ಸೊ ಅವರು RRTSನಲ್ಲಿ ಟಿನ ಫುಲ್ ಫಾರ್ಮ್ ಅಂತ ಹೇಳಿ ಡೈರೆಕ್ಟಾಗಿ ಪ್ರಶ್ನೆ ಕೇಳಿಲ್ಲ. ಸೊ ಇಂಡೈರೆಕ್ಟಾಗಿ ಪ್ರಶ್ನೆ ಕೇಳ್ತಾರೆ. ಸೊ ಪ್ರಶ್ನೆಗಳನ್ನು ಹೀಗೆ ಕೇಳ್ತಾರೆ. ಸೊ ಡೈರೆಕ್ಟ್ ಕೇಳಲ್ಲ, ಇಂಡೈರೆಕ್ಟಾಗಿ ಕೇಳ್ತಾರೆ. ನಮಗೆ ತುಂಬ ಕನ್ಫ್ಯೂಷನ್ ಮಾಡ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಆಪ್ಷನ್ 2 ಟ್ರಾನ್ಸಿಟ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 14. ಭಾರತ ಸಂವಿಧಾನದ ಪ್ರಕಾರ ಪ್ರಾಣದ ರಕ್ಷಣೆಯ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಎಂಬುದು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ವ್ಯಕ್ತಿಯ ಮೂಲಭೂತ ಹಕ್ಕು ಆಗಿದೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 15. ತಮ್ಮ ಮೋಡಿ ಮಾಡುವಂತಹ ಧ್ವನಿಯಿಂದ ಹೆಸರುವಾಸಿಯಾಗಿದ್ದ ಮೇರೆ ಸಪ್ನೋಂ ಕಿ ರಾಣಿ ಕಬ್ ಆಯೇಗಿ ತು ನಂತಹ ಕ್ಲಾಸಿಕ್ ಹಿಟ್ ಹಾಡುಗಳನ್ನು ನೀಡಿದ
ಸಂಗೀತ ನಿರ್ದೇಶಕರು ಮತ್ತು ಸಂಗೀತ ಸಂಯೋಜಕರು ಆಗಿದ್ದ ಅಪ್ರತಿಮ ಹಿನ್ನೆಲೆ ಗಾಯಕ ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಕಿಶೋರ್ ಕುಮಾರ್. ಆಪ್ಷನ್ 3. ನೆಕ್ಸ್ಟ್ ಕ್ವಶನ್. 2023ರ ಭಾರತದ ಕೇಂದ್ರ ಸಂಪುಟವು ರಾಷ್ಟ್ರೀಯ ಹಸಿರು ಜಲಜ ಮಿಷನ್ಗೆ ಅನುಮತಿಯನ್ನು ನೀಡಿದೆ. ಸೊ ಯಾವ ತಿಂಗಳಲ್ಲಿ ಅಂತ ಹೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಜನವರಿ ತಿಂಗಳಲ್ಲಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 17. ಫ್ಲೇಮಿಂಗೋ ಉತ್ಸವವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಂಧ್ರ ಪ್ರದೇಶ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 18. 19ನೇ ಶತಮಾನವು ವಾಜಿದ್ ಅಲಿ ಶಾ ಅವರ ಆಶ್ರಯದಲ್ಲಿ ಡ್ಯಾಶ್ ನೃತ್ಯದ ಸುವರ್ಣ ಯುಗವನ್ನು ಕಂಡಿತು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಕಥಕ್. ನೆಕ್ಸ್ಟ್ ಕ್ವಶನ್. ವಾಲಿಬಾಲ್ನಲ್ಲಿ ಒಂದು ವೇಳೆ ಆಟವು ಯಾವುದೇ ಸೆಟ್ನಲ್ಲಿ 5ನೇ ಸ್ಥಾನ ಹೊರತುಪಡಿಸಿ ಡ್ಯಾಶ್ನಲ್ಲಿ ಟೈ ಆದರೆ ಒಂದು ತಂಡವು ಇನ್ನೊಂದಕ್ಕಿಂತ 2 ಅಂಕಗಳ ಮುನ್ನಡೆ ಸಾಧಿಸುವವರೆಗೆ ಸೆಟ್ ಮುಂದುವರಿಯುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 24-24. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 20. 2022ನೇ ಸಾಲಿನ ರಾಷ್ಟ್ರೀಯ ನೃತ್ಯ ಶಿರೋಮಣಿ ಪ್ರಶಸ್ತಿಗೆ ಡ್ಯಾಶ್ ರವರು ಭಾಜನರಾಗಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಪರ್ಣಾ ಸತೀಶನ್. ಸ್ನೇಹಿತರೆ, ಇನ್ಮೇಲೆ ಡೈಲಿ ಕ್ಲಾಸಸ್ ನಡೆಯುತ್ತೆ. ಸೊ SSC GD ಮತ್ತು SSC MTS. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.